ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಮಂತ್ರದ ಸಾರ ನಾವನ್ಕೊಂಡಿದೀವಿ ಕೃಷ್ಣ ಬಂದು ಎಲ್ಲಾರನ್ನ ಕಾಪಾಡ್ತಾರೆ ಅಂತ. ಆದ್ರೆ ಇದರ ಒಳಾರ್ಥ ಏನಂದ್ರೆ ನಿಮ್ಮನ್ನ ಅವರು ಒಂದು ರೆಪ್ರೆಸೆಂಟೇಟಿವ್ ಆಗಿ ಇಲ್ಲಿ ಕಳಿಸಿ ಧರ್ಮನ ಕಾಪಾಡ್ಲಿಕ್ಕೆ ನಮ್ಮನ್ನ ಪ್ರೇರಣೆ ಮಾಡಿರೋದು. ನಾವು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಕಾಯ್ಕೊಂಡು ಕುತ್ಕೊಂಡ್ರೆ ಧರ್ಮನ ನಾವು ಕಾಯ್ದೆ ಹೋದ್ರೆ ದೇಶ ಉಳಿಯಲ್ಲ, ದೇಶ ಉಳಿದೆ ಹೋದ್ರೆ ಧರ್ಮ ಮತ್ತೆ ಉಳಿಯಲ್ಲ. ಇದೆರಡೂ ಇಲ್ಲದೆ ಇರೋದ್ರಿಂದ ನಮ್ಮ ಧರ್ಮವು ನಿರಂತರವಾಗಿರ್ಲಿಕ್ಕೆ ಸನಾತನ ಕಷ್ಟ ಆಗತ್ತೆ. ಅದರಿಂದ ನಾವೆಲ್ಲ ಒಟ್ಟುಗೂಡಿ ಏನ್ ಮಾಡ್ಬೇಕಂದ್ರೆ ಧರ್ಮನ ಕಾಯುವಂತಹ ಯಾವುದೇ ರಾಜಕೀಯ ಪಕ್ಷ ಇರ್ಲಿ ಅದಕ್ಕೆ ನಾವೆಲ್ಲ ಒಗ್ಗೂಡಿ ಮತಗಳನ್ನು ಚಲಾಯಿಸಿ ಬೆಂಗಾಲ್ ಸ್ಟೇಟ್ ಅಲ್ಲಿ ಆದಂಗೆ ನಮ್ಮ ಸ್ಟೇಟ್ ನ ಕೂಡ ಒಳ್ಳೆ ಉದ್ಧಾರದ ಕಡೆಗೆ ತಗೊಂಡು ಹೋಗೋಣ. ಧರ್ಮನ ಕಾಯೋದೇ ನಮ್ ಕೆಲ್ಸ. ಸೊ ಕೃಷ್ಣನೋ ಮತ್ತೊಬ್ರು ಬರಲ್ಲ, ನಿಮ್ಮ ಕೈಯಲ್ಲಿ ಹಸ್ತಾಂತರ ಮಾಡಿದ್ದಾರೆ. ಅದನ್ನ ನಾವು ಚಲಾಯಿಸಿ ಧರ್ಮ ಎಲ್ಲೆಲ್ಲ ಕೆಡ್ತಾ ಇದೆಯೋ ಅಲ್ಲೆಲ್ಲ ಅದನ್ನ ಮೆಟ್ಟು ನಿಂತು ನಾವೆಲ್ಲ ಧರ್ಮದ ಕಡೆಗೆ ಅನ್ಯಾಯನ ತುಳಿದು ನ್ಯಾಯನ ಅಥವಾ ಧರ್ಮನ ಉದ್ಧರಿಸುವಂತಹ ಕೆಲಸ ಮಾಡ್ಬೇಕಾಗಿದೆ. ಇದರಿಂದ ಈ ಮಂತ್ರದ ಅರ್ಥ ಬರೀ ಮಂತ್ರ ಓದಿ ನಾವು ಪುಸ್ತಕಗಳಲ್ಲಿ ಓದಿ ಬರೀ ಭಜನೆ ಮಾಡಿದ್ರೆ ಸಾಕಾಗೋದಿಲ್ಲ. ಅದನ್ನ ಅನುಷ್ಠಾನ ಕೂಡ ಮಾಡಬೇಕಾದದ್ದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಧನ್ಯವಾದಗಳು.